ಹಾಯ್ ಎಲ್ಲರೂ ಹೆಂಗದಿರಿ. ನಾನಂತೂ ಮಸ್ತ್ ಅಂದ್ರೆ ಮಸ್ತ್ ಅದೀನಿ ನೋಡ್ರಿ. ಇವತ್ತು ನಾನು ಏನು ಮಾಡತ್ತೀನಪ್ಪ ಅಂತಂದ್ರೆ, ನಾವು ಸಣ್ಣರಿದ್ದಾಗ ನಮ್ಮ ಮಮ್ಮಿ ಮಾಡಿಕೊಡ್ತಿದ್ಲು ಮಾವಿನಕಾಯಿ ಹೆಂಗೆ ತಿಂದ್ರೆ ಹಲ್ಲು ಚುಳಿತಾವು ಅಂಥೇಳಿ, ಪಳು ಅಂಥೇಳಿ. ನಿಮ್ಮ ಕಡೆ ಇದನ್ನು ಏನು ಅಂತೀರಿ ಅಂತೇಳಿ ನನಗೆ ಕಮೆಂಟ್ ಮಾಡಿರಿ. ಇದನ್ನು ಇವತ್ತು ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ಬರ್ರಿ. ಇದು ಹೆಂಗೆ ಇರ್ತೈತಪ್ಪ ಅಂತಂದ್ರೆ, ನೀವು ಒಂದು ಸರಿ ತಿಂದು ನೋಡಿದ್ರಿ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಮಾವಿನಕಾಯಿ ತಿನ್ನಕತ್ತೀನಿ ಅನ್ನೋ ಫೀಲೂ ಬರೋಂಗಿಲ್ಲ, ಅಷ್ಟು ನೈಸ್ ಅಂದ್ರೆ ಅಷ್ಟು ನೈಸ್ ಇರ್ತೈತಿ. ಇದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ, ಇದಕ್ಕೆ ನಾವು ಮಾವಿನಕಾಯಿನ ಹಿಂಗೆ ಕಚ್ಕ ಅಂತ ಹೆಚ್ಚಬಾರ್ದು. ಹಾಗಾಗಿ ನಾನು ಇವತ್ತು ಕೈ ಹೆಚ್ಕೊಂಡೆ. ನೀವು ಹಂಗೆ ಮಾಡಬೇಡ್ರಿ, ನಿಧಾನಗೆ ಚಂದಾಗ ಹುಷಾರಿಂದ ಹೆಚ್ಚಿರಿ. ನೋಡ್ರಿ ಹೆಂಗೆ ಕುಂತು ತಿನ್ನಕತ್ತಾನೆ ಇದು ಮಾವಿನಕಾಯಿ. ನಾನಿಲ್ಲಿ ಕಷ್ಟಪಟ್ಟು ಹೆಚ್ಕೊಂಡು ಮಾಡಾತೀನಿ, ಹೆಂಗೆ ತಿನ್ನತ್ತ ನೋಡಿ. ಹಾಗಾಗಿ ಇದಕ್ಕೆ ಮಾವಿನಕಾಯಿ ಸಣ್ಣಗೆ ಹೆಚ್ಕೊಂಡು, ಖಾರದ ಪುಡಿ ಎಷ್ಟು ಬೇಕಷ್ಟು ಹಾಕ್ಕೊಂಡು, ಎಷ್ಟು ಬೇಕಷ್ಟು ಉಪ್ಪು ಲಿಮಿಟೆಡಾಗಿ ಹಾಕ್ಕೊಂಡು, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, 1 ಸ್ಪೂನು ಹಾಕ್ಕೊಂಡು, ಮತ್ತು ಒಂದು ಸ್ಪೂನ್ ಬೇಡ ಮೆಂತ್ಯ ಪುಡಿ, ಅದು ಕೈ ಆಗ್ತೈತಿ. ಹಾಗಾಗಿ ಮೆಂತ್ಯ ಪುಡಿ ಅರ್ಧ ಸ್ಪೂನ್ ಹಾಕ್ಕೋರಿ. 2 ರಿಂದ 3 ಸ್ಪೂನ್ ಬೆಲ್ಲದ ಪಾಕ ಹಾಕ್ಕೋರಿ. ಹಾಕ್ಕೊಂಡು ಇದನ್ನು ಹೆಂಗೆ ಮಿಕ್ಸ್ ಮಾಡಬೇಕಪ್ಪ ಅಂತಂದ್ರೆ, ಒಳಗೆ ಗಿರ್ಮಿಟ್ ಮಿಕ್ಸ್ ಮಾಡ್ತಾರಲ್ಲ ಹಂಗೆ ಮಿಕ್ಸ್ ಮಾಡಿರಿ. ನೈಸಾಗಿ ಹೇಳ್ತೀನಿ ನಾನು. ಮಿಕ್ಸ್ ಮಾಡಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ತಿಂದ್ರೆ ಏನಪ್ಪ ಅಂದ್ರೆ ಸ್ವರ್ಗ. ಈ ನಮ್ಮ ಮನ್ಯಾಗ ಐತೆ ಅನ್ಬೇಕು, ಅಷ್ಟು ನೈಸ್ ಆಗ್ತದೆ ರೀ. ನಾನು ನೋಡ್ರಿ 1 ಸ್ಪೂನ್ ತಿಂದೆ. 1 ಸ್ಪೂನ್ ತಿಂದಮೇಲೆ ನನಗೇನು ತಡ್ಕೊಳಕ್ಕಾಗಲಿಲ್ಲ. ಒಂದು ಬೌಲ್ ಫುಲ್ ಖಾಲಿ ಮಾಡಿ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಈಗೇನು ರೆಡಿ ಮಾಡಿರ್ತೀವಲ್ಲ ಆ ಬೌಲಿಗೆ ಕೈ ಹಚ್ಕೊಂತೀನಿ ನೋಡ್ರಿ. ಎಲ್ಲರಿಗೂ ಹಾಕ್ಕೊಟ್ಟಾದ್ಮೇಲೆ ಅಷ್ಟು ನೈಸ್ ಅಂದ್ರೆ ನೈಸ್ ಇರ್ತೈತಿ ರೀ. ನೀವು ಒಂದು ಸರಿ ಟ್ರೈ ಮಾಡಿರಿ, ನೀವು ಹುಚ್ಚಾಗ್ತೀರಿ ಇದು ಟೇಸ್ಟಿಗೆ, ಅಷ್ಟು ನೈಸ್ ಇರ್ತೈತಿ ನೋಡ್ರಿ. ಇಲ್ಲಿ ಚಿಂತೆ ಇಲ್ಲದ ತುಂಡು ಹೈಕಳಿಗೆ ಸಂತೇಲು ನಿದ್ದೆ ಅಂತ. ನಾ ಇಲ್ಲಿ ಹಿಂಗೆ ತಿನ್ನಾಕತ್ತೀನಿ, ನಮ್ಮ ರೂಬಿ ಹಿಂಗೆ